ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ 150 ಸ್ಥಾನವನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳ್ತಾರೆ. ಖಂಡಿತ ಎಲ್ಲವೂ ಕೂಡ ವರಿಷ್ಠರು ಗಮನಿಸ್ತಾರೆ. ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಜಿಲ್ಲಾಧ್ಯಕ್ಷರ ಅಪೇಕ್ಷೆಗಳೇನಿದೆ, ಶಾಸಕರು ಹಿರಿಯರ ಅಪೇಕ್ಷೆ ಏನಿದೆ, ಅದೆಲ್ಲ ಆಧಾರವಾಗಿ ಇಟ್ಕೊಂಡು ಪಕ್ಷ ತೀರ್ಮಾನ ಮಾಡ್ತದೆ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ, ನಮ್ಮ ಹೈಕಮಾಂಡ್, ಅದು ನಾನಾಗಲಿ ಮತ್ತೊಬ್ಬರು ಎಲ್ಲರೂ ಕೂಡ ಭದ್ರಾಗಿರ್ಬೇಕಾಗ್ತದೆ. ಅದನ್ನು ಮಾಡ್ತೇವೆ. ಥ್ಯಾಂಕ್ ಯು. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲೂ ಕೂಡ ಸರ್ ವಿಜಯೇಂದ್ರ ಅವರ ಬೆಂಬಲಿಗರಿಗೆ ಅವಕಾಶ ಕೊಡಲಾಗ್ತಾ ಇದೆ. ಚುನಾವಣೆ ಪ್ರಕ್ರಿಯೆ ಇದೆ, ಅದ್ರ ಪ್ರಕಾರನೇ ಆಗಿದೆ. ಹಾಗಾಗಿ ನಾನೆಲ್ಲೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಅಭಿಪ್ರಾಯ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಥ್ಯಾಂಕ್ ಯು. ಧನ್ಯವಾದ. ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ 150 ಸ್ಥಾನವನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಮುಂದಿನ ಚುನಾವಣೆಯಲ್ಲಿ ಅಂತ ಹೇಳ್ತಾರೆ. ಖಂಡಿತ ಎಲ್ಲವೂ ಕೂಡ ವರಿಷ್ಠರು ಗಮನಿಸ್ತಾರೆ. ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಜಿಲ್ಲಾಧ್ಯಕ್ಷರ ಅಪೇಕ್ಷೆಗಳೇನಿದೆ, ಶಾಸಕರು ಹಿರಿಯರ ಅಪೇಕ್ಷೆ ಏನಿದೆ, ಅದೆಲ್ಲ ಆಧಾರವಾಗಿ ಇಟ್ಕೊಂಡು ಪಕ್ಷ ತೀರ್ಮಾನ ಮಾಡ್ತದೆ. ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತದೆ, ನಮ್ಮ ಹೈಕಮಾಂಡ್, ಅದು ನಾನಾಗಲಿ ಮತ್ತೊಬ್ಬರು ಎಲ್ಲರೂ ಕೂಡ ಭದ್ರಾಗಿರ್ಬೇಕಾಗ್ತದೆ. ಅದನ್ನು ಮಾಡ್ತೇವೆ. ಥ್ಯಾಂಕ್ ಯು. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲೂ ಕೂಡ ಸರ್ ವಿಜಯೇಂದ್ರ ಅವರ ಬೆಂಬಲಿಗರಿಗೆ ಅವಕಾಶ ಕೊಡಲಾಗ್ತಾ ಇದೆ. ಚುನಾವಣೆ ಪ್ರಕ್ರಿಯೆ ಇದೆ, ಅದ್ರ ಪ್ರಕಾರನೇ ಆಗಿದೆ. ಹಾಗಾಗಿ ನಾನೆಲ್ಲೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಅಭಿಪ್ರಾಯ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಥ್ಯಾಂಕ್ ಯು. ಧನ್ಯವಾದ.